ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ ಮಠಾಧೀಶರ ಹಸ್ತದಿಂದ ಅವರಿಗೆ ಸನ್ಮಾನ ಮಾಡಿ ಅವರು ಮಾಡಿದ ಮಹಾ ಉಪಕಾರಕ್ಕಾಗಿ ಅವರನ್ನು ಅಭಿನಂದಿಸಲು ಮುಂದಾಗೋಣ. ತಾವೆಲ್ಲರೂ ಕನ್ನಡ ನಾಡ ತುಂಬೆಲ್ಲ ಹೊಸ ಸಂಚಲನವನ್ನೇ ಉಂಟು ಮಾಡಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ಒಂದು ಸಂಗತಿ. ಇದೀಗ ಆ ಇಡೀ ಒಂದು ತಿಂಗಳದ ಎಲ್ಲ ಕಾರ್ಯಕ್ರಮದ ಬಂಜೆ ಬೇರೆಯವರು ಬಂದಾಗ ಮುಂದೆ ಬಂದರೆ ನೊಂದವರದವ ಬರೆಯವರೇ ಬಂದವರು ಅನ್ನುವ ಹಾಗೆ ಅವರ ಕಷ್ಟಪಟ್ಟಿರುವಂಥದ್ದು ಅವರಿಗೆ ಒಂದು ತಿಂಗಳದ್ದು. ಇವತ್ತು ಈಗಾಗಲೇ ಬೋಧಿಸಿದಾಗೆ ಸಕಲ ಜೀವಾತ್ಮರಿಗೆ ನೇಸನೇ ಬಯಸುವ ನಮ್ಮ ಕುಳಲ ಸಂಗನ ಶರಣರೇ ಕುಲಜರು. ಯಾರು ನಿಜವಾದಂತಹ ಶ್ರೇಷ್ಠ ವ್ಯಕ್ತಿ? ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ, ಎಲ್ಲರೂ ಸಮಾನವೇ ಆಗಿರುವಂತಹ ಅವರು. ಆದರೆ ಈ ಬಸವ ಬೆಳಕಿನಲ್ಲಿ ನಾವೆಲ್ಲ ಬದುಕುವಂತಾದ್ರೆ ನಮಗೆ ಮುಖ್ಯ ಆಗಿರುವಂತಹದ್ದು. ಇವತ್ತು ಬೆಳಕಿದೆ, ಆ ಬೆಳಕಿನಲ್ಲಿ ಬದುಕುವ ಜೀವನ ನಮ್ಮದಾಗಬೇಕಾಗಿರುವಂತಹದ್ದು. ಎಲ್ಲ ಬಲಿದಾನಿಯಾಗಿ ಈಶಾನ್ಯ ಗುರುಗಳ ಗುರುತುಮೆದಿ ಅಧ್ಯಯನ 360 ವಿದ್ಯೆ ನೃತ್ಯವಾಯ್ತು ಮನ ಅರಿವು ಆಚಾರ ಅನುಭಾವದ ಅಂಕೇತನ ಅರಿವು ಆಚಾರ ಸಂಗನ ಶರಣ ಒಂದು ಪ್ರೀತಿಯ ಚಪ್ಪಾಳೆಯನ್ನು ತಟ್ಟಿ ತಾವೆಲ್ಲ ಅತಿ ಹೆಚ್ಚು ಕರ್ನಾಟಕದ ಬಜೆಟ್ ಮಂಡಿಸಿದ ಖ್ಯಾತಿಯ ಪಾತ್ರ ಆಗ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಎ.ಬಿ. ಪಾಟೀಲ್ರವರೇ, ಶರಣ್ ಪಾಟೀಲ್ರವರೇ, ಸಂಘ ಹಾಗೆ ಎಲ್ಲ ಪುತ್ರರು ಕೂಡ ಬೀದರ್ನಿಂದ ಚಾಮರಾಜನಗರದವರೆಗೆ ಹಳ್ಳಿ ನಮ್ಮೆಲ್ಲ ಜಿಲ್ಲೆಗಳಿಗೆ ಸಂಚರಿಸುವುದರ ಮುಖಾಂತರವಾಗಿ ಬಸವನ ಭಕ್ತಿಯಿಂದ ಶರಣಾರ್ಥಿಗಳನ್ನು ಹೇಳಿ ಅವರಿಗೆ ಅಭಿನಂದನೆಯನ್ನ ವಂದನೆಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಆದ್ಮೇಲೆ ಡಾಕ್ಟರ್ ಪಂಡಿತಾರಾದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸ್ವಾಮಿಗಳು ಸ್ವಾಗತಿಸೋಣ. ಈಗಲೂ ತಮ್ಮ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ಮತ್ತೊಮ್ಮೆ ಅಂತ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹುಶಃ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ಬಜೆಟ್ ಜೊತೆಗೆ ಉತ್ತಮ. ಆದರೆ ಮುಖ್ಯಮಂತ್ರಿಗಳು ಮತ್ತೊಬ್ಬರ ಮಾತಾಗಿ ಕಿವಿಗೊಡುವಂತಹ ನಿಜವಾದ ಬಸದಿಲ್ಲ. ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತಾತ ಅಂಬಿಗರ ಚೌಡಯ್ಯ. ಸೀಮಿತವಾದುದು ಸಾಂಸ್ಕೃತಿಕ ಕ್ಷೇತ್ರ, ಸೀಮಾತೀತವಾದುದು. ಇಂಥ ಕ್ಷೇತ್ರದ ನಾಯಕರಾಗುವುದು ಸುಲಭಿಸಿದವರು. ಅವರು ಕಟ್ಟಿದ ಕಲ್ಯಾಣ ರಾಜ್ಯ ಜಾತ್ಯತೀತ ಮತ್ತು ಲಿಂಗಾತೀತವಾದುದು. ಅಲ್ಲಿ ಕಾಯಿಕ ಶ್ರದ್ಧೆ, ದಾಸೋ ಸಮಾನತೆ ವಿರುದ್ಧ ಬಂಡೆದ್ದವರು. ತನಗೆ ನೀಡುವ ಜನಿವಾರ ತನ್ನ ತಾಯಿಗೆ, ಸಹೋದರಿಗೆ, ಒಡನಾಡಿ ಗೆಳೆಯರಿಗೆ, ಅನುಭವ ಮಂಟಪದ ಎಲ್ಲ ಸದಸ್ಯರ ಬೀಜ ಮಂತ್ರವಾಗಿತ್ತು. ನಡೆ ನುಡಿ ಒಂದಾಗದಿದ್ದರೆ ಅಂಗದ ಮೇಲೆ ಲಿಂಗ ಧರಿಸಿ ಪೂಜೆ ಮಾಡಿದರೂ ಕೂಡ ವ್ಯರ್ಥ ಎಂದು ನಮ್ಮ ಅಭಿಮಾನದ ಶ್ರೀ ಸಿದ್ದರಾಮಯ್ಯನವರನ್ನ ಹೃದಯ ತುಂಬಿ ಮಠಾಧಿಪತಿಗಳ ಒಕ್ಕೂಟದ ಪರವಾಗಿ ನಾವು ಗೌರವಿಸ್ತಾ ಇದ್ದೇವೆ. ಜೋರು ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕು. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಪ್ರಾರ್ಥನೆ ಇದೆ, ಮುಂದೆ ಹೋಗಿ ನಿಂತ್ಕೋಬಾರ್ದು, ಅಲ್ಲೇ ನಿಂತ್ಕೋಬೇಕು. ಪರಮ ಪೂಜ್ಯ ಸ್ವಾಮೀಜಿಯವರು ನಿಂತ್ಕೊಳ್ಳಿ. ಪರಮ ಪೂಜ್ಯ ಸ್ವಾಮೀಜಿಯವರು ಹಿಂದ್ಗಡೆ ಸಾಲಾಗಿ ನಿಂತ್ಕೊಳ್ರಿ. ಎಲ್ಲರಿಗೂ ಅವಕಾಶ ಆಗುತ್ತೆ, ದಯವಿಟ್ಟು ಪ್ರಾರ್ಥನೆ. ಎಲ್ಲರೂ ಮುಂದೆ ಹೋಗಬಾರ್ದು. ಮಾಂತೇಶನ ಸ್ವಲ್ಪ ವ್ಯವಸ್ಥೆ ಮಾಡಿ ಪ್ಲೀಸ್. ಎಲ್ಲ ಓಡಾಗ ಅವಕಾಶ ಮಾಡಿಕೊಡ್ರಿ, ಅಲ್ಲಿ ಅವಕಾಶ ಮಾಡಿಕೊಡ್ರಿ. ಸೌಂಡ್ ಪ್ಲೀಸ್. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂತಹ ಸಮ ಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಬದುಕನ್ನು ಮತ್ತೊಮ್ಮೆ ವಿಶ್ವಗುರು ಬಸವಣ್ಣನವರಿಗೆ, ಬಸವ ಸಂಸ್ಕೃತಿ ಅಭಿಯಾನಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಛಾಯಾಚಿತ್ರಕ್ಕೆ ಪರಮ ಪೂಜ್ಯರು ಮುನ್ನಡೆಯರು.
ಹೋಗ್ತಾ ಇರ್ತೀವಿ, ನಾವು ಹೇಳಿದ್ರೆ ಮಾತ್ರ ಜಾಸ್ತಿ. ಅಲ್ಲಿ ಬಸವಣ್ಣವರ ಭಾವಚಿತ್ರವನ್ನ ಇದೀಗ ಅನಾವರಣಗೊಳಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಶರಣ. ದಯವಿಟ್ಟು ಮುಂದಿನ ಕಾರ್ಯಕ್ಕೆ ನಾವು ಅನುಕೂಲ ಮಾಡಿಕೊಳ್ಬೇಕು. ಭಾವಚಿತ್ರಗಳು ನಮ್ಮೆಲ್ಲರ ಮೈಮನ ಸೂರ್ಯಗೊಳ್ತಾ ಇರುವಂಥದ್ದು, ಆ ತತ್ವಗಳು ಕೂಡ ಮೈಮನ ಸೂರ್ಯಗೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಭಾವಚಿತ್ರವನ್ನು ಅನಾವರಣಗೊಳಿಸಿದ್ದಾರೆ. ಭಾವಚಿತ್ರವನ್ನು ಅನಾವರಣಗೊಳಿಸಿದಲ್ಲಿ ಪುಟ್ಟರಾಜ್ ಅವರು ಸಮಾಜ ಸೇವಕರು, ಮಲ್ಲಿಕಾರ್ಜುನ ಹಾಗೂ ಗಂಗಾಂಬಿಕೆ ದಂಪತಿಗಳು, ಹಾಗೆ ಪುಟ್ಟರಾಜ್ ಅವರು ರಾಜು ಸಾಣೆಹಳ್ಳಿ ಕಲಾತಂಡ, ತಮಗೆಲ್ಲ ಒಳ್ಳೆ ಶರಣ ಸಮರ್ಪಣೆ ಮಾಡ್ತಿದ್ದಾರೆ. ವಿಶ್ವಗುರು ಬಸವಣ್ಣನವರ ಮಹಾಮೂರ್ತಿ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ ಮಠಾಧೀಶರ ಹಸ್ತದಿಂದ ಅವರಿಗೆ ಸನ್ಮಾನ ಮಾಡಿ ಅವರು ಮಾಡಿದ ಮಹಾ ಉಪಕಾರಕ್ಕಾಗಿ ಅವರನ್ನು ಅಭಿನಂದಿಸಲು ಮುಂದಾಗೋಣ. ತಾವೆಲ್ಲರೂ ಕನ್ನಡ ನಾಡ ತುಂಬೆಲ್ಲ ಹೊಸ ಸಂಚಲನವನ್ನೇ ಉಂಟು ಮಾಡಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂತ ಒಂದು ಸಂಗತಿ. ಇದೀಗ ಆ ಇಡೀ ಒಂದು ತಿಂಗಳದ ಎಲ್ಲ ಕಾರ್ಯಕ್ರಮದ ಶಿವ ಸಾಧಕನಾನೆ ಬಂಜೆ ಬೇರೆಗಳು ಮುಂದೆ ಬಂದರೆ ನೊಂದವರನೋವ ಹೊರೆಯವರೇ ಬಲ್ಲವರು ಹಾಗೆ ಅವರ ಕಷ್ಟಪಟ್ಟಿರುವಂಥದ್ದು ಅವರಿಗೆ ಒಂದು ತಿಂಗಳದಾದ್ದು. ಇವತ್ತು ಈಗಾಗಲೇ ಬೋಧಿಸಿದಾಗೆ ಸಕಲ ಜೀವಾತ್ಮರಿಗೆ ನೇಸನೇ ಬಯಸುವ ನಮ್ಮ ಕುಲನ ಸಂಗನ ಶರಣರೇ ಕುಲಜರು. ಯಾರು ನಿಜವಾದಂತಹ ಶ್ರೇಷ್ಠ ವ್ಯಕ್ತಿ? ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ, ಎಲ್ಲರೂ ಸಮಾನವೇ ಆಗಿರುವಂತಹವರು. ಆದರೆ ಈ ಬಸವ ಬೆಳಕಿನಲ್ಲಿ ನಾವೆಲ್ಲ ಬದುಕುವಂತಾದ್ರೆ ನಮಗೆ ಮುಖ್ಯ ಆಗಿರುವಂತಹದ್ದು. ಇವತ್ತು ಬೆಳಕಿದೆ, ಆ ಬೆಳಕಿನಲ್ಲಿ ಬದುಕುವ ಜೀವನ ನಮ್ಮದಾಗಬೇಕಾಗಿರುವಂತಹದ್ದು. ಎಲ್ಲ ಬಲಿದಾನಿಯಾಗಿ ಈಶಾನ್ಯ ಗುರುಗಳ ಗುರುಕುಲದಿ ಅಧ್ಯಯನ 360 ವಿದ್ಯೆ ನೃತ್ಯವಾಯ್ತು ಮನ ಅರಿವು ಆಚಾರ ಅನುಭಾವದ ಅಂಕೇತನ ಅರಿವು ಆಚಾರ ಸಂಗನ ಶರಣ ಒಂದು ಪ್ರೀತಿಯ ಚಪ್ಪಾಳೆಯನ್ನು ತಟ್ಟಿ ತಾವೆಲ್ಲ ಅತಿ ಹೆಚ್ಚು ಕರ್ನಾಟಕದ ಬಜೆಟ್ ಮಂಡಿಸಿದ ಖ್ಯಾತಿಗೆ ಪಾತ್ರ ಆಗ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಎಂ.ಬಿ. ಪಾಟೀಲ್ರವರೇ, ಶರಣ್ ಪಾಟೀಲ್ರವರೇ, ಸಂಘಪರಿವಾರವಾಗಿ ಎಲ್ಲ ಗುರುತರಿಗೂ ಕೂಡ ಬೀದರ್ ಚಾಮರಾಜನಗರದವರೆಗೆ ಹಳ್ಳಿ ನಮ್ಮೆಲ್ಲ ಜಿಲ್ಲೆಗಳಿಗೆ ಸಂಚರಿಸುವುದರ ಮುಖಾಂತರವಾಗಿ ಬಸವನ ಭಕ್ತಿಯಿಂದ ಶರಣಾರ್ಥಿಗಳನ್ನು ಹೇಳಿ ಅವರಿಗೆ ಅಭಿನಂದನೆಯನ್ನ ವಂದನೆಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಆದ್ಮೇಲೆ ಡಾಕ್ಟರ್ ಪಂಡಿತಾರಾದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸ್ವಾಮಿಗಳು ಸ್ವಾಗತಿಸೋಣ. ಈಗಲೂ ತಮ್ಮ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ಮತ್ತೊಮ್ಮೆ ನಂತರ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹುಶಃ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ಬಜೆಟ್ ಜೊತೆಗೆ ಉತ್ತಮ ಆದರೆ ಮುಖ್ಯಮಂತ್ರಿಗಳು ಮತ್ತೊಬ್ಬರ ಮಾತಾಗಿ ಕಿವಿಗೊಡುವಂತಲ್ಲ. ನಿಜವಾದ ಬಸದಿಲ್ಲ. ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತಾತ ಅಂಬಿಗರ ಚೌಡಯ್ಯ. ಸೀಮಿತವಾದುದು ಸಾಂಸ್ಕೃತಿಕ ಕ್ಷೇತ್ರ, ಸೀಮಾತೀತವಾದುದು. ಇಂಥ ಕ್ಷೇತ್ರದ ನಾಯಕರಾಗುವುದು ಸುಲಭಿಸಿದವರು. ಅವರು ಕಟ್ಟಿದ ಕಲ್ಯಾಣ ರಾಜ್ಯ ಜಾತ್ಯತೀತ ಮತ್ತು ಲಿಂಗಾತೀತವಾದುದು. ಅಲ್ಲಿ ಕಾಯಿಕ ಶ್ರದ್ಧೆ,
ಸಮಾನತೆ ವಿರುದ್ಧ ಬಂಡೆದ್ದವರು. ತನಗೆ ನೀಡುವ ಜನಿವಾರ ತನ್ನ ತಾಯಿಗೆ, ಸಹೋದರಿಗೆ, ಒಡನಾಡಿ ಗೆಳೆಯರಿಗೆ, ಅನುಭವ ಮಂಟಪದ ಎಲ್ಲ ಸದಸ್ಯರ ಬೀಜ ಮಂತ್ರವಾಗಿತ್ತು. ನಡೆ ನುಡಿ ಒಂದಾಗದಿದ್ದರೆ ಅಂಗದ ಮೇಲೆ ಲಿಂಗ ಧರಿಸಿ ಪೂಜೆ ಮಾಡಿದರೂ ಕೂಡ ವ್ಯರ್ಥ ಎಂದು ನಮ್ಮ ಅಭಿಮಾನದ ಶ್ರೀ ಸಿದ್ದರಾಮಯ್ಯನವರನ್ನ ಹೃದಯ ತುಂಬಿ ಮಠಾಧಿಪತಿಗಳ ಒಕ್ಕೂಟದ ಪರವಾಗಿ ನಾವು ಗೌರವಿಸ್ತಾ ಇದ್ದೇವೆ. ಜೋರು ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕು. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಪ್ರಾರ್ಥನೆ ಇದೆ, ಮುಂದೆ ಹೋಗಿ ನಿಂತ್ಕೋಬಾರ್ದು, ಅಲ್ಲೇ ನಿಂತ್ಕೋಬೇಕು. ಪರಮ ಪೂಜ್ಯ ಸ್ವಾಮೀಜಿಯವರು ನಿಂತ್ಕೊಳ್ಳಿ. ಪರಮ ಪೂಜ್ಯ ಸ್ವಾಮೀಜಿಯವರು ಹಿಂದ್ಗಡೆ ಸಾಲಾಗಿ ನಿಂತ್ಕೊಳ್ಳಿ. ಎಲ್ಲರಿಗೂ ಅವಕಾಶ ಆಗುತ್ತೆ, ದಯವಿಟ್ಟು ಪ್ರಾರ್ಥನೆ. ಎಲ್ಲರೂ ಮುಂದೆ ಹೋಗಬಾರ್ದು. ಮಾತೇಶನ ಸ್ವಲ್ಪ ವ್ಯವಸ್ಥೆ ಮಾಡಿ ಪ್ಲೀಸ್. ಎಲ್ಲ ಫೋಟೋಗೆ ಅವಕಾಶ ಮಾಡಿಕೊಡ್ರಿ, ಅಲ್ಲಿ ಅವಕಾಶ ಮಾಡಿಕೊಡ್ರಿ. ಸೌಂಡ್ ಪ್ಲೀಸ್. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇಂತಹ ಅಪೂರ್ವವಾಗಿರುವಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂತಹ ಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಬದುಕನ್ನು ಮತ್ತೊಮ್ಮೆ ವಿಶ್ವಗುರು ಬಸವಣ್ಣನವರಿಗೆ, ಬಸವ ಸಂಸ್ಕೃತಿ ಅಭಿಯಾನಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಛಾಯಾಚಿತ್ರಕ್ಕೆ ಪರಮ ಪೂಜ್ಯರು ಮುನ್ನಡೆ ಎಲ್ಲರು. ಹೌದು, ಕೈ ಮೇಲೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಏನಾದರೂ ಸೂಚನೆ ಬಂದರೆ ಮಾತ್ರ ಅಲ್ಲ ಮುಖ್ಯ ವೇದಿಕೆಗೆ ತೆಗೆದುಕೊಂಡು ಬರಬೇಕು. ವಿಶ್ವದ ಕಂಡು ಗೌರವಿಸುವ ಅನವರತ. ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀವಿ, ನಾವು ಹೇಳಿದ್ರೆ ಮಾತ್ರ ಅಲ್ಲಿ ಹಾಕ್ತೀವಿ. ಅಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಇದೀಗ ಅನಾವರಣಗೊಳಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಶರಣ. ದಯವಿಟ್ಟು ಮುಂದಿನ ಕಾರ್ಯಕ್ಕೆ ನಾವು ಅನುಕೂಲ ಮಾಡಿಕೊಡಬೇಕು. ಭಾವಚಿತ್ರಗಳು ನಮ್ಮೆಲ್ಲರ ಮೈಮನ ಸೂರ್ಯಗೊಳ್ತಾ ಇರುವಂಥದ್ದು, ಆ ತತ್ವಗಳು ಕೂಡ ಮೈಮನ ಸೂರ್ಯಗೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಭಾವಚಿತ್ರವನ್ನು ಅನಾವರಣಗೊಳಿಸಿದ್ದಾರೆ. ಭಾವಚಿತ್ರವನ್ನು ಅನಾವರಣಗೊಳಿಸಿದಲ್ಲಿ ಪುಟ್ಟರಾಜ್ ಅವರು ಸಮಾಜ ಸೇವಕರು, ಮಲ್ಲಿಕಾರ್ಜುನ ಹಾಗೂ ಗಂಗಾಂಬಿಕೆ ದಂಪತಿಗಳು. ಹಾಗೆ ಪುಟ್ಟರಾಜ್ ಅವರು ರಾಜು ಸಾಣೆಹಳ್ಳಿ ಕಲಾತಂಡ, ಬಸವರಾಜ್ ದಾನೂರ್ ಅವರು ಬೀದರ್ನಲ್ಲಿ ಬಸವ ಸಂಸ್ಕೃತಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮುನ್ನಡೆಸಿರುವಂಥವರು. ಈ ಬಸವ ಸಂಸ್ಕೃತಿ ಅಭಿಯಾನಕ್ಕಾಗಿ ಸೇವೆ ಸಲ್ಲಿಸಿದ್ದಾರೆ. ಬಸವರಾಜ್ ರೊಟ್ಟಿ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.